ನಮಸ್ಕಾರ ವೀಕ್ಷಕರೇ, ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ ತೆಂಗಿನಕಾಯಿನ ತೊಗೊಂಡಿದ್ದೀನಿ. 1 ಕಪ್ ತೆಂಗಿನಕಾಯಿಗೆ ನಾನು 1/4 ಕಪ್ ಸಕ್ಕರೆನ ತೊಗೊಂಡಿದ್ದೀನಿ. ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಸಕ್ಕರೆನ ಹಾಕೋಬೋದು. ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ ಇದನ್ನು. ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕಿದ್ದೀನಿ. ಸಣ್ಣ ಉರಿಲೇ ಬೇಯಿಸ್ಕೋಬೇಕು. ಈಗ ನೀವು ದೇವರಿಗೆ ಇಟ್ಟಿರೋ ಕಾಯಿಯೇ ಆಗಲಿ, ದೇವರಿಗೆ ಹೊಡೆದಿರೋ ಕಾಯಿಯೇ ಆಗಲಿ, ಅದರಿಂದ ನೀವು ಈ ಥರ ಸ್ವೀಟ್ನ ಮಾಡ್ಕೋಬೋದು. ಒಬ್ಬಟ್ಟು ಅವೆಲ್ಲ ಮಾಮೂಲಿಯಾಗಿ ಮಾಡ್ತಾ ಇರ್ತೀವಿ. ಆದ್ದರಿಂದ ನಾನು ಇವತ್ತು ದೇವರಿಗೆ ಕಳಸಕ್ಕಿಟ್ಟಿದ್ದೋ ಕಾಯಿನ ತಗೊಂಡು ನಾನು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕಿದ್ದೀನಿ. ಪಾಕ ಬರೋವರೆಗೂ ಈ ಥರ ಆಡಿಸ್ತಾ ಇರಬೇಕು. ನೋಡಿ, ಈಗ ಪಾಕ ಬಂದಿದೆ ಅಂತ ಗೊತ್ತಾಗೋದಕ್ಕೆ ನೋಡಿ, ಈ ಥರ ಉಂಡೆ ಮಾಡಿದಾಗ ರೌಂಡೇ ಬಂದರೆ ಅದು ಪಾಕ ಆಗಿದೆ ಅಂತ ಅರ್ಥ. ನೋಡಿ, ನೋಡಿ ಉಂಡೆ ಆಗಿದೆ ಅಂದರೆ ಪಾಕ ಬಂದಿದೆ ಅಂತ ಅರ್ಥ. ನೋಡಿ, ಈಗ ಪ್ಲೇಟಿಗೆ ನಾನು ತುಪ್ಪನ ಹಚ್ಚಿದ್ದೀನಿ. ಇವಾಗ ಕೊಬ್ಬರಿ ಮಿಠಾಯಿನ ಇದು ಮೇಲೆ ಹಾಕ್ತೀನಿ. ಈಗ ನೋಡಿ, ಪ್ಲೇಟಿಗೆ ತುಪ್ಪ ಹಚ್ಚಿದ್ನಲ್ಲ, ಈಗ ಅದನ್ನು ಕಾಯಿನ ಹಾಕಿದ್ದೀನಿ ಕೊಬ್ಬರಿ ಮಿಠಾಯಿಂದು. ಹೀಗೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಪ್ರೆಸ್ ಮಾಡೋಣ. ಚೆನ್ನಾಗಿ ಆರಬೇಕು ಇದು. ನೋಡಿ, ನೋಡಿ ಈಗ ಈ ಥರ ಬಂದಿದೆ. ಈಗ ನಮ್ಮ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.